ಜ್ಞಾನವನ್ನ ಸಾಮಾನ್ಯವಾಗಿ ಒಂದು ಅನುಭವಶಾಸ್ತ್ರ ಅಂತ ಹೇಳ್ತಾರೆ. ಅಂದ್ರೆ ಇದು ಬರೀ ಸಿದ್ಧಾಂತ ಅಲ್ಲ, ಸ್ವತಃ ಅನುಭವಿಸಬೇಕಾದದ್ದು. ಹೌದು. ಆದರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ. ಯಾವುದೇ ಪ್ರಾಯೋಗಿಕ ಅನುಭವಕ್ಕೆ ಅದರ ಹಿಂದಿನ ಜ್ಞಾನ ಅಂದ್ರೆ ಥಿಯರಿ ಎಷ್ಟು ಮುಖ್ಯ? ಸರಿಯಾದ ತಿಳುವಳಿಕೆ ಇಲ್ಲದೆ ಬರುವ ಅನುಭವಕ್ಕೆ ನಿಜವಾದ ಅರ್ಥ ಸಿಗುತ್ತಾ? ಬಹಳ ಮೂಲಭೂತವಾದ ಪ್ರಶ್ನೆ ಇದು. ಒಂದು ರೀತಿ ನಮ್ಮತ್ರ ನಕ್ಷೆ ಇಲ್ಲದೆ ಒಂದು ಹೊಸ ಜಾಗದಲ್ಲಿ ಪ್ರಯಾಣ ಮಾಡಿದ ಹಾಗೆ. ಅನುಭವಗಳು ಸಿಗ್ಬೋದು, ಖಂಡಿತ. ಆದರೆ ನಾವು ಎಲ್ಲಿದ್ದೇವೆ, ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಾಗೋದಿಲ್ಲ. ಇದೇ ವಿಷಯವನ್ನ ಇವತ್ತು ನಾವು ಚರ್ಚೆ ಮಾಡ್ತಿರೋ ಗಾಯತ್ರಿ ಚೈತನ್ಯದ ಪೀಠಿಕೆಯಲ್ಲಿ ಲೇಖಕರು ಸೌ ಅನಿತಾ ಅರವಿಂದ್ ಸರಾಫ್ ಅವರು ತುಂಬ ಸ್ಪಷ್ಟವಾಗಿ ಹೇಳ್ತಾರೆ. ತಾತ್ವಿಕ ಭಾಗ ಅಂದ್ರೆ ಸೈದ್ಧಾಂತಿಕ ಚೌಕಟ್ಟು, ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಾಗ ಮಾತ್ರ ಪ್ರಾಯೋಗಿಕ ಅನುಭವಕ್ಕೆ ಒಂದು ಅರ್ಥ, ಒಂದು ದಿಕ್ಕು ಸಿಗುತ್ತೆ ಅಂತ. ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆ ಕೇವಲ ಗಾಯತ್ರಿ ಮಂತ್ರದ ಬಗ್ಗೆ ಮಾಹಿತಿ ಪಡೆಯೋದಲ್ಲ, ಬದಲಾಗಿ ಆ ಜ್ಞಾನವನ್ನ ಹೇಗೆ ಒಂದು ವಿಶಿಷ್ಟವಾದ ರಚನೆಯಲ್ಲಿ ಜೋಡಿಸಲಾಗಿದೆ ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಅಲ್ವಾ? ನಿಖರವಾಗಿ. ಈ ಗಾಯತ್ರಿ ಚೈತನ್ಯದ ಉದ್ದೇಶವೇ ಗಾಯತ್ರಿ ಮಂತ್ರದ ಗುಣ, ಅದರ ಸ್ವರೂಪ, ವಿಶಿಷ್ಟತೆ, ಪ್ರಕ್ರಿಯೆ ಮತ್ತು ಅದರ ಹಿಂದಿನ ವೈಜ್ಞಾನಿಕತೆಯನ್ನು ವಿವರಿಸುವುದು. ಸರಿ, ಹಾಗಾದ್ರೆ ಈ ದೊಡ್ಡ ಜ್ಞಾನಯಜ್ಞದ ಸಂಕಲ್ಪ ಹೇಗೆ ಶುರುವಾಯ್ತು? ಇದರ ಹಿಂದಿನ ಪ್ರೇರಣೆ ಏನು? ಯಾಕಂದ್ರೆ ಇದು ಸಾಮಾನ್ಯವಾದ ಕೆಲಸ ಅಂತೂ ಖಂಡಿತ ಅಲ್ಲ. ಅಲ್ಲವೇ ಅಲ್ಲ. ಸಾಮಾನ್ಯವಾಗಿ ಇಂಥ ಕೃತಿಗಳ ಹಿಂದೆ ಒಂದು ಅಕಾಡೆಮಿಕ್ ಉದ್ದೇಶ ಇರುತ್ತೆ. ಆದರೆ ಗಾಯತ್ರಿ ಚೈತನ್ಯದ ಹುಟ್ಟು ಬಹಳ ವಿಶಿಷ್ಟವಾದದ್ದು. ಪೀಠಿಕೆಯಲ್ಲೇ ಉಲ್ಲೇಖಿಸಿರುವ ಹಾಗೆ ಗಾಯತ್ರಿ ಮಂತ್ರವನ್ನು ಏಕೆ ಜಪಿಸಬೇಕು ಅನ್ನೋ ಒಂದೇ ಒಂದು ಪ್ರಶ್ನೆಗೆ. ಹೌದು, ಒಂದೇ ಪ್ರಶ್ನೆಗೆ ಉತ್ತರವಾಗಿ 1008 ವಿಚಾರ ಬಿಂದುಗಳನ್ನ ಬರಿಬೇಕು ಅನ್ನೋ ಸಂಕಲ್ಪದಿಂದ ಈ ಕೆಲಸ ಶುರುವಾಗಿದ್ದು. ಇದು ಬರೀ ಬರವಣಿಗೆಯ ಗುರಿಯಲ್ಲ, ಅದೊಂದು ಆಧ್ಯಾತ್ಮಿಕ ಸಂಕಲ್ಪ. 1008 ವಿಚಾರ ಬಿಂದುಗಳು ಒಂದೇ ಪ್ರಶ್ನೆಗೆ. ಇದು ಕೇಳೋಕೆ ಆಶ್ಚರ್ಯ ಆಗ್ತಿದೆ. ಸಾಮಾನ್ಯವಾಗಿ ಒಂದು ಪ್ರಶ್ನೆಗೆ ಒಂದೆರಡು ಉತ್ತರ ಸಿಕ್ಕಿದ್ರೆ ಸಾಕು ಅನ್ಕೋತೀವಿ. 1000ಕ್ಕೂ ಹೆಚ್ಚು ಆಯಾಮಗಳಲ್ಲಿ ಉತ್ತರ ಹುಡುಕೋದು ಅಸಾಮಾನ್ಯ ಸಮರ್ಪಣೆ. ಹೌದು. ಆದ್ರೆ ಆ ಪೀಠಿಕೆಯಲ್ಲಿ ಅದು ಈಗ 1400 ಬಿಂದುಗಳನ್ನು ದಾಟಿದೆ ಅಂತಾನೂ ಹೇಳಲಾಗಿದೆ. ಈ ಸಂಖ್ಯೆಗಳ ಏರಿಕೆ ಏನನ್ನ ಸೂಚಿಸುತ್ತೆ? ಖಂಡಿತ. ಇದು ಕೇವಲ ಅಂಕಿಅಂಶ ಅಲ್ಲ. ಲೇಖಕರು ಇದನ್ನ ತಮ್ಮ ಸದ್ಗುರುಗಳ ಆಶೀರ್ವಾದದಿಂದ ಕೈಗೊಂಡ ಸಂಶೋಧನೆ ಅಂತ ಸ್ಪಷ್ಟಪಡಿಸ್ತಾರೆ. ಹಾಗಾಗಿ ಇದು ಜ್ಞಾನದ ಹುಡುಕಾಟದ ಜೊತೆಗೆ ಒಂದು ಗುರುನಿಷ್ಠೆಯ ಅಭಿವ್ಯಕ್ತಿಯೂ ಹೌದು. ಸರಿ. 1008ರಿಂದ 1400ಕ್ಕೆ ಏರಿದ್ದು ಏನನ್ನ ಸಂಕೇತಿಸುತ್ತೆ ಅಂದ್ರೆ, ಸಂಶೋಧನೆ ಮುಂದುವರೆದಂತೆ ವಿಷಯದ ಆಳ ಹೇಗೆ ಹೆಚ್ಚಾಗ್ತಾ ಹೋಯಿತು, ಜ್ಞಾನದ ಹೊಸ ಹೊಸ ಹೊಳಹುಗಳು ಹೇಗೆ ಸಿಗ್ತಾ ಹೋದ್ವು ಅನ್ನೋದನ್ನ ತೋರಿಸುತ್ತೆ. ಇದು ಒಂದು ಜೀವಂತ ಪ್ರಕ್ರಿಯೆ. ಜ್ಞಾನವೇ ಅವರನ್ನ ಮುಂದೆ ಕರ್ಕೊಂಡು ಹೋದ ಹಾಗೆ. ಸರಿ. ಲೇಖಕರ ಸಂಕಲ್ಪ ಮತ್ತು ಸಮರ್ಪಣೆ ನಿಜಕ್ಕೂ ಬೆರಗುಗೊಳಿಸುವಂಥದ್ದು. ಆದ್ರೆ ಆ ಸಂಕಲ್ಪ ಜ್ಞಾನದ ರೂಪದಲ್ಲಿ ಹೇಗೆ ಹೊರಹೊಮ್ಮಿತು? ಅಂದ್ರೆ ಕೇವಲ 1400 ಪಾಯಿಂಟ್ಸ್ ಅನ್ನ ಲಿಸ್ಟ್ ಮಾಡಿದ್ರೆ ಅದೊಂದು ಎನ್ಸೈಕ್ಲೋಪೀಡಿಯಾ ತರ ಆಗ್ತಿತ್ತು. ಆದ್ರೆ ಇಲ್ಲಿ ರಚನೆಯಲ್ಲೇ ಒಂದು ಆಧ್ಯಾತ್ಮಿಕ ಸಂಕೇತವಿದೆ ಅಂತ ನನಗನ್ನಿಸ್ತಿದೆ. ಅತ್ಯಂತ ಆಳವಾದ ಸಂಬಂಧವಿದೆ. ನೀವು ಹೇಳಿದ್ದು ಬಹಳ ಸರಿ. ಇದು ಕೇವಲ ಮಾಹಿತಿಯ ಸಂಗ್ರಹ ಅಲ್ಲ. ಪೀಠಿಕೆಯಲ್ಲಿ ಕೊಟ್ಟಿರೋ ಚಿತ್ರದಲ್ಲಿ ಗಾಯತ್ರಿ ದೇವಿ ಪಂಚಮುಖಿಯಾಗಿ ಅಂದ್ರೆ 5 ಮುಖಗಳನ್ನ ಹೊಂದಿರುವುದನ್ನ ನೋಡಬಹುದು. ಇದಕ್ಕೂ ಗಾಯತ್ರಿ ಚೈತನ್ಯದ ರಚನೆಗೂ ಏನಾದ್ರೂ ಸಂಬಂಧ ಇದೆಯಾ? ಹೌದು, ಅಲ್ಲೇ ಇರೋದು ಇದರ ವಿಶೇಷತೆ. ಇಲ್ಲಿ ಲೇಖಕರು ದೇವಿಯ ದೈವಿಕ ಸ್ವರೂಪವನ್ನೇ ಜ್ಞಾನದ ರಚನೆಗೆ ಒಂದು ಬ್ಲೂಪ್ರಿಂಟ್ ಆಗಿ ಬಳಸ್ಕೊಂಡಿದ್ದಾರೆ. ಹೇಗೆ ದೇವಿಗೆ 5 ಮುಖಗಳಿವೆಯೋ ಹಾಗೆಯೇ ಈ ಸಂಪೂರ್ಣ ಕೃತಿಯನ್ನು 5 ಪ್ರಮುಖ ವಿಭಾಗಗಳಾಗಿ ವಿಂಗಡಣಿಸಲಾಗಿದೆ. ಎಕ್ಸಾಕ್ಟ್ಲಿ. ಅವು ಗುರು, ಸಾಧನೆ, ಪರಬ್ರಹ್ಮ, ಗಾಯತ್ರಿ ಪರಮತತ್ವ ಮತ್ತು 5ನೇದಾಗಿ 24 ಅಧ್ಯಾಯಗಳ ಮುಖ್ಯ ಭಾಗ. ಅಂದ್ರೆ ಜ್ಞಾನವನ್ನ ಕೇವಲ ಅಕ್ಷರಗಳ ರಾಶಿ ಅಂತ ನೋಡ್ದೆ ಅದಕ್ಕೊಂದು ದೈವಿಕ ಸ್ವರೂಪವನ್ನ ನೀಡೋ ಪ್ರಯತ್ನ. ಆದರೆ ಈ ರೀತಿ ಎಲ್ಲವನ್ನೂ ಸಾಂಕೇತಿಕವಾಗಿ ಜೋಡಿಸೋದು ವಿಷಯವನ್ನ ಸಾಮಾನ್ಯ ಓದುಗರಿಗೆ ಇನ್ನಷ್ಟು ಸಂಕೀರ್ಣಗೊಳಿಸೋದಿಲ್ವಾ? ಒಳ್ಳೆ ಪ್ರಶ್ನೆ. ಮೇಲ್ನೋಟಕ್ಕೆ ಸಂಕೀರ್ಣ ಅಂತ ಅನಿಸಬಹುದು, ಆದರೆ ಇದರ ಉದ್ದೇಶ ಬೇರೆ ಇದೆ. ಜ್ಞಾನವನ್ನ ದೈವಿಕ ಸ್ವರೂಪಕ್ಕೆ ಹೋಲಿಸಿದಾಗ ನಾವು ಅದನ್ನ ಬರೀ ಬೌದ್ಧಿಕವಾಗಿಯಲ್ಲ, ಭಾವನಾತ್ಮಕವಾಗಿ ಮತ್ತು ಶ್ರದ್ಧೆಯಿಂದ ಸ್ವೀಕರಿಸಲು ಸಿದ್ಧರಾಗ್ತೀವಿ. ಇದು ಓದುವ ಕ್ರಿಯೆಗೆ ಒಂದು ಪಾವಿತ್ರ್ಯವನ್ನ ತಂದುಕೊಡುತ್ತೆ. ಜ್ಞಾನದ ಮೇಲಿನ ಗೌರವವನ್ನ ಹೆಚ್ಚಿಸುತ್ತೆ.
ಹೌದು, ಇದು ಕೇವಲ ವರ್ಗೀಕರಣ ಅಲ್ಲ, ಅದೊಂದು ಆರಾಧನೆಯ ಸ್ವರೂಪ. ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. 5 ಮುಖಗಳಿಗೆ 5 ವಿಭಾಗಗಳು. ಹಾಗೆಯೇ ಇನ್ನೊಂದು ಪ್ರಮುಖ ಸಾಂಕೇತಿಕ ರಚನೆ ಬಗ್ಗೆನೂ ಉಲ್ಲೇಖ ಇದೆ. ಗಾಯತ್ರಿ ಮಂತ್ರದಲ್ಲಿ 24 ಅಕ್ಷರಗಳಿವೆ ಅದಕ್ಕನುಗುಣವಾಗಿ. ಈ ಕೃತಿಯಲ್ಲೂ 24 ಅಧ್ಯಾಯಗಳಿವೆ. ಹೌದು. ಮೇಲ್ನೋಟಕ್ಕೆ ಇದು ಸರಳವಾದ ಹೋಲಿಕೆ ತರ ಕಾಣುತ್ತೆ. ಆದ್ರೆ ಮಂತ್ರದ ಪ್ರತಿ ಅಕ್ಷರಕ್ಕೂ ತನ್ನದೇ ಆದ ಶಕ್ತಿ, ದೇವತೆ, ತತ್ವ ಎಲ್ಲವನ್ನೂ ಹೇಳ್ತಾರಲ್ವಾ. ಬಹುಶಃ ಪ್ರತಿ ಅಧ್ಯಾಯವೂ ಆ ಒಂದೊಂದು ಅಕ್ಷರದ ಆಳವಾದ ವಿವರಣೆಯೇ ಇರಬಹುದಾ? ನಿಮ್ಮ ಊಹೆ ಸರಿಯಾದ ದಾರಿಯಲ್ಲೇ ಇದೆ. ಇದು ಕೇವಲ ಸಂಖ್ಯೆಯ ಹೋಲಿಕೆ ಅಲ್ಲ, ಅದೊಂದು ವಿಸ್ತರಣೆ. ಮಂತ್ರದ ಪ್ರತಿಯೊಂದು ಅಕ್ಷರವೂ ಒಂದೊಂದು ಶಕ್ತಿಯ ಬೀಜ ಇದ್ದ ಹಾಗೆ. ಇಲ್ಲಿರೋ 24 ಅಧ್ಯಾಯಗಳು ಮಂತ್ರದ ಆ 24 ಆಯಾಮಗಳನ್ನ ವಿಸ್ತೃತವಾಗಿ ಚರ್ಚೆ ಮಾಡ್ತವೆ. ಕೆಲವು ಉದಾಹರಣೆ ಕೊಡ್ಬೋದಾ? ಖಂಡಿತ. ಕೆಲವು ಅಧ್ಯಾಯಗಳ ಶೀರ್ಷಿಕೆಗಳನ್ನು ನೋಡಿದ್ರೆ ಸಾಕು ಇದರ ವ್ಯಾಪ್ತಿ ಎಷ್ಟು ವಿಶಾಲವಾಗಿದೆ ಅಂತ ಅರ್ಥ ಆಗುತ್ತೆ. ಸಾವಿತ್ರಿ, ವಿಜ್ಞಾನ, ಪ್ರಾಣಾಯಾಮ, ಕುಂಡಲಿನಿ ಶಕ್ತಿ ಮತ್ತು ಚಕ್ರಗಳು ಹೀಗೆ ಸಾಗುತ್ತೆ. ಒಂದ್ ನಿಮಿಷ. ವಿಜ್ಞಾನ ಅಂತ ಒಂದು ಅಧ್ಯಾಯವೇ ಇದೆ ಅಂದ್ರ ಇದು ಕುತೂಹಲಕಾರಿ. ಒಂದು ಆಧ್ಯಾತ್ಮಿಕ ಕೃತಿಯಲ್ಲಿ ವಿಜ್ಞಾನದ ಬಗ್ಗೆ ಏನಿರಬಹುದು? ಹೌದು, ಮತ್ತಿದು ಗಾಯತ್ರಿ ಮಂತ್ರದ ಪ್ರಸ್ತುತತೆಯನ್ನು ಎತ್ತಿ ತೋರಿಸುತ್ತೆ. ಉದಾಹರಣೆಗೆ, ವಿಜ್ಞಾನ ಅಧ್ಯಾಯದಲ್ಲಿ ಮಂತ್ರದ ಸೌಂಡ್ ವೇವ್ಸ್ ಅಂದರೆ ಶಬ್ದ ತರಂಗಗಳು ನಮ್ಮ ಮೆದುಳಿನ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಅನ್ನೋದನ್ನು ಚರ್ಚಿಸಿರಬಹುದು. ನ್ಯೂರೋಸೈನ್ಸ್ ದೃಷ್ಟಿಕೋನದಿಂದ? ಹೌದು, ಮಂತ್ರದ ಪುನರಾವರ್ತನೆ ಮೆದುಳಿನ ಆಲ್ಫಾ ತರಂಗಗಳನ್ನು ಹೆಚ್ಚಿಸಿ ಒಂದು ಧ್ಯಾನಸ್ಥ ಸ್ಥಿತಿಯನ್ನು ಸೃಷ್ಟಿಸಬಹುದು ಅನ್ನೋ ಪರಿಕಲ್ಪನೆಗಳನ್ನು ಇದು ಸ್ಪರ್ಶಿಸುತ್ತೆ. ಹೀಗೆ ಪ್ರಾಚೀನ ಜ್ಞಾನವನ್ನ ಆಧುನಿಕ ವೈಜ್ಞಾನಿಕ ಭಾಷೆಯಲ್ಲಿ ವಿವರಿಸೋ ಪ್ರಯತ್ನ. ಅಷ್ಟೇ ಅಲ್ಲ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂದ್ರೆ ವ್ಯಕ್ತಿತ್ವ ವಿಕಸನದಂಥ ವಿಷಯಗಳು ಇವೆ. ಅದ್ಭುತ. ಅಂದ್ರೆ ಗಾಯತ್ರಿ ಮಂತ್ರ ಕೇವಲ ಧಾರ್ಮಿಕ ಆಚರಣೆಗೆ ಸೀಮಿತ ಅಲ್ಲ, ಅದು ವಿಜ್ಞಾನ, ಶರೀರಶಾಸ್ತ್ರ, ಮನೋವಿಜ್ಞಾನಕ್ಕೂ ವ್ಯಾಪಿಸಿದೆ ಅಂತ ಸ್ಪಷ್ಟಪಡಿಸುತ್ತೆ. ನಿಖರವಾಗಿ. ಸರಿ. ಹಾಗಾದ್ರೆ ಈ ರಚನೆಯಲ್ಲೇ ಇನ್ನೊಂದು ಪದರವಿದೆ. ಪ್ರತಿ ಅಧ್ಯಾಯದ ಆಂತರಿಕ ರಚನೆಯಲ್ಲೂ ಒಂದು ವಿಶೇಷತೆ ಇದೆ ಅಂತ ಹೇಳಲಾಗಿದೆ. ಪ್ರತಿ ಅಧ್ಯಾಯ ಓಂಕಾರದಂತೆ 3 ಭಾಗಗಳನ್ನ ಹೊಂದಿದೆಯನ್ನೋ ಉಲ್ಲೇಖವಿದೆ. ಇದರ ಅರ್ಥ ಏನು? ಓಂಕಾರವನ್ನ ಅ, ಉ, ಮ ಅಂತ 3 ಧ್ವನಿಗಳ ಸಂಯೋಗ ಅಂತ ಪರಿಗಣಿಸ್ತೀವಿ. ಅದು ಸೃಷ್ಟಿ, ಸ್ಥಿತಿ, ಲಯಗಳ ಸಂಕೇತ ಅಲ್ವಾ? ಹೌದು. ಅದೇ ರೀತಿ ಇಲ್ಲಿ ಪ್ರತಿಯೊಂದು ಅಧ್ಯಾಯವನ್ನು 3 ಹಂತಗಳಲ್ಲಿ ಕಟ್ಟಲಾಗಿದೆ. ಮೊದಲನೇದು ಜಿಜ್ಞಾಸೆ, ಅಂದ್ರೆ ಆ ವಿಷಯದ ಬಗ್ಗೆ ಓದುಗರ ಮನಸ್ಸಲ್ಲಿ ಒಂದು ಕುತೂಹಲ ಕೆರಳಿಸೋ ಪ್ರಶ್ನೆ. ಓಕೆ. ಎರಡನೇದು ಮೊದಲು ನುಡಿ. ಇದು ವಿಷಯಕ್ಕೆ ಒಂದು ಪೀಠಿಕೆ, ಓದುಗರನ್ನ ಮುಖ್ಯ ವಿಷಯಕ್ಕೆ ಸಿದ್ಧಪಡಿಸುತ್ತೆ. ಮತ್ತು ಮೂರನೇದು ಅಧ್ಯಾಯ. ಇಲ್ಲಿ ವಿಷಯದ ಬಗ್ಗೆ ಆಳವಾದ ಚರ್ಚೆ ನಡೆಯುತ್ತೆ. ಇದು ನನಗೆ ಶಾಲಾ ದಿನಗಳನ್ನ ನೆನಪಿಸುತ್ತೆ. ನಮ್ಮ ವಿಜ್ಞಾನ ಟೀಚರ್ ನೇರವಾಗಿ ಪಾಠ ಶುರು ಮಾಡ್ತಿರ್ಲಿಲ್ಲ. ಮೊದಲು ಆಕಾಶ ಯಾಕೆ ನೀಲಿಯಾಗಿದೆ ಅಂತ ಒಂದು ಪ್ರಶ್ನೆ ಕೇಳ್ತಿದ್ರು. ಆ ಒಂದು ಕುತೂಹಲವೇ ನಮ್ಮನ್ನ ಪೂರ್ತಿ ಪಾಠ ಗಮನವಿಟ್ಟು ಕೇಳೋ ಹಾಗೆ ಮಾಡ್ತಿತ್ತು. ಎಕ್ಸಾಕ್ಟ್ಲಿ. ಇಲ್ಲಿನ ಜಿಜ್ಞಾಸೆ ವಿಭಾಗ ಮಾಡೋ ಕೆಲಸ ಅದೇ. ಈ ರಚನೆ ಬಹಳ ಮನೋವೈಜ್ಞಾನಿಕವಾಗಿದೆ. ಇದು ಜ್ಞಾನವನ್ನ ಹೇರೋದಿಲ್ಲ, ಬದಲಾಗಿ ಮೊದಲು ಪ್ರಶ್ನಿಸಲು ಪ್ರೇರೇಪಿಸಿ, ಆಮೇಲೆ ಅರ್ಥ ಮಾಡಿಕೊಳ್ಳಲು ಒಂದು ಚೌಕಟ್ಟು ಕೊಟ್ಟು, ನಂತರ ಹಂತ ಹಂತವಾಗಿ ಜ್ಞಾನದೊಳಗೆ ಕರ್ಕೊಂಡು ಹೋಗುತ್ತೆ. ಸರಿ, ರಚನೆಯಲ್ಲಿ ಇಷ್ಟೊಂದು ಆಳ ಇದೆ. ಆದ್ರೆ ಬರವಣಿಗೆಯ ಶೈಲಿ, ಅಲ್ಲೂ ಇಂಥದ್ದೇ ವಿಶಿಷ್ಟತೆ ಇದೆಯಾ? ಪೀಠಿಕೆಯಲ್ಲಿರೋ ಒಂದು ಅಂಶ ನನ್ನನ್ನ ಬಹಳ ಕಾಡ್ತಿದೆ. ಇಡೀ ಕೃತಿಯನ್ನ ವಿಚಾರ ಬಿಂದುಗಳು ಅಂದ್ರೆ ಪಾಯಿಂಟ್ಸ್ ಆಫ್ ಥಾಟ್ ರೂಪದಲ್ಲಿ ಬರೆಯಲಾಗಿದೆ ಅಂತ. ಹೌದು. ಮತ್ತು ಎಲ್ಲಕ್ಕಿಂತ ಆಶ್ಚರ್ಯ ಅಂದ್ರೆ ಪ್ರತಿಯೊಂದು ವಿಚಾರ ಬಿಂದುವು ಗಾಯತ್ರಿ ಮಂತ್ರ ಅನ್ನೋ ಪದಗಳಿಂದಲೇ ಶುರುವಾಗುತ್ತೆ. 1000ಕ್ಕೂ ಹೆಚ್ಚು ಬಾರಿ ಪ್ರತಿ ಹೊಸ ವಾಕ್ಯದ ಆರಂಭದಲ್ಲೂ ಅದೇ ಪದಗಳು. ಹೌದು, ಇದು ಗಾಯತ್ರಿ ಚೈತನ್ಯದ ಅತ್ಯಂತ ಅನನ್ಯವಾದ ಮತ್ತು ಬಹುಶಃ ಅತ್ಯಂತ ಧೈರ್ಯದ ಪ್ರಯೋಗ ಅಂತಾನೂ ಹೇಳ್ಬೋದು. ಒಂದು ಕ್ಷಣ ಯೋಚಿಸಿದ್ರೆ ಓದುಗರಿಗೆ ಇದು ತುಂಬಾ ಬೇಸರ ತರಿಸೋದಿಲ್ವಾ? 1000ಕ್ಕೂ ಹೆಚ್ಚು ಬಾರಿ ಒಂದೇ ಪದಗುಚ್ಛವನ್ನ ನೋಡೋದು ಗಮನವನ್ನ ಬೇರೆ ಕಡೆ ಸೆಳೆಯಬಹುದಲ್ವೇ? ಅಥವಾ ಇದೊಂದು ರೀತಿ ಮೆಕ್ಯಾನಿಕಲ್ ರಿಪಿಟೇಷನ್ ಅಂತನೂ ಅನಿಸಬಹುದಲ್ಲ? ಖಂಡಿತ. ಆ ಪ್ರಶ್ನೆ ಮತ್ತು ಅನುಮಾನ ಸಹಜ. ಸಾಮಾನ್ಯ ಓದಿನ ದೃಷ್ಟಿಯಿಂದ ನೋಡಿದ್ರೆ ಇದು ವಿಚಿತ್ರವಾಗಿ ಕಾಣಿಸುತ್ತೆ. ಆದರೆ ಇಲ್ಲಿ ಲೇಖಕರ ಉದ್ದೇಶವೇ ಬೇರೆ ಇದೆ. ಸಾಮಾನ್ಯ ಓದಿನಲ್ಲಿ ನಾವು ವೇಗವಾಗಿ ಮಾಹಿತಿಯನ್ನು ಗ್ರಹಿಸೋಕೆ ಪ್ರಯತ್ನ ಮಾಡ್ತೀವಿ. ಆದರೆ ಈ ಶೈಲಿ ನಮ್ಮ ಓದಿನ ವೇಗವನ್ನು ಉದ್ದೇಶಪೂರ್ವಕವಾಗಿ ತಡೆಯುತ್ತೆ. ಪ್ರತಿ ವಾಕ್ಯದ ಮೊದಲು ಗಾಯತ್ರಿ ಮಂತ್ರ ಅಂತ ಓದುವಾಗ ನಾವು ಪ್ರತಿ ಚಿಂತನೆಯ, ಪ್ರತಿ ಜ್ಞಾನದ ಕಣದ ಮೂಲಕ್ಕೂ ಮರಳುತ್ತೇವೆ. ಇದು ಓದುವ ಕ್ರಿಯೆಯನ್ನೇ ಒಂದು ರೀತಿಯ ಜಪವಾಗಿ, ಒಂದು ಧ್ಯಾನವಾಗಿ ಪರಿವರ್ತಿಸುತ್ತೆ. ಅಂದ್ರೆ
ಬರವಣಿಗೆಯ ಶೈಲಿಯೇ ಒಂದು ಸಾಧನೆಯ ಭಾಗ ಆಗ್ಬಿಡುತ್ತೆ. ಕೇವಲ ಬೌದ್ಧಿಕ ಕಸರತ್ತು ಆಗದೆ ಒಂದ್ ರೀತಿ ಮಾನಸಿಕ ಜಪವೂ ಆಗತ್ತೆ. ಹೌದು, ನೀವದನ್ನ ಸರಿಯಾಗಿ ಗ್ರಹಿಸಿದ್ರಿ. ಆರಂಭದಲ್ಲಿ ಕಷ್ಟ ಅನ್ಸ್ಬೋದು, ಆದರೆ ಕ್ರಮೇಣ ಮನಸ್ಸು ಆ ಲಯಕ್ಕೆ ಹೊಂದಿಕೊಳ್ಳುತ್ತೆ. ಪ್ರತಿಯೊಂದು ವಿಚಾರವು ಗಾಯತ್ರಿ ಮಂತ್ರದೊಂದಿಗೆ ನೇರವಾಗಿ ಸಂಬಂಧಿಸಿದೆ ಅಂತ ಪದೇ ಪದೇ ಒತ್ತಿ ಹೇಳುವುದು ಒಂದು ಉದ್ದೇಶವಾದರೆ, ಓದುಗರ ಮನಸ್ಸಿನಲ್ಲಿ ಗಾಯತ್ರಿ ಮಂತ್ರದ ಮಹತ್ವವನ್ನು ನಿರಂತರವಾಗಿ ಸ್ಥಾಪಿಸೋದು ಇನ್ನೊಂದು ಆಳವಾದ ಉದ್ದೇಶ. ವಿಷಯಾಂತರಕ್ಕೆ ಅವಕಾಶವೇ ಇಲ್ಲ. ಅವಕಾಶವೇ ಇಲ್ಲ. ಪ್ರತಿಯೊಂದು ಉಸಿರು ಮಂತ್ರದೊಂದಿಗೆ ಬೆಸೆದುಕೊಂಡ ಹಾಗೆ ಪ್ರತಿಯೊಂದು ವಿಚಾರವೂ ಮಂತ್ರದೊಂದಿಗೆ ಬೆಸೆದುಕೊಂಡಿದೆ. ಈ ಅನನ್ಯ ಶೈಲಿಯ ಜೊತೆಗೆ ಗಾಯತ್ರಿ ಚೈತನ್ಯಕ್ಕೆ ಒಂದು ಶಾಸ್ತ್ರೀಯ ಗಟ್ಟಿತನವನ್ನ ನೀಡೋ ಪ್ರಯತ್ನನೂ ನಡೆದಿದೆ ಅಂತ ಕಾಣಿಸ್ತೈತೆ. ಹೌದು, ಖಂಡಿತವಾಗಿಯೂ. ಈ ಕೃತಿಯಲ್ಲಿ 130ಕ್ಕೂ ಹೆಚ್ಚು ಸಂಸ್ಕೃತ ಮಂತ್ರಗಳು ಮತ್ತು ಶ್ಲೋಕಗಳನ್ನು ಉಲ್ಲೇಖಿಸಿದ್ದಾರೆ. ಅಷ್ಟೇ ಅಲ್ಲ, ಪ್ರತಿಯೊಂದು ಅಧ್ಯಾಯವೂ ಆ ವಿಷಯಕ್ಕೆ ಸಂಬಂಧಪಟ್ಟ ಒಂದು ಸೂಕ್ತವಾದ ಶ್ಲೋಕದೊಂದಿಗೆ ಕೊನೆಗೊಳ್ಳುತ್ತೆ. ಓಹೋ, ಸರಿ ಸರಿ. ಇದು ಲೇಖಕರು ಮಂಡಿಸ್ತಿರೋ ವಿಚಾರಗಳಿಗೆ ಶಾಸ್ತ್ರೀಯ ಅಧಿಕಾರ ಮತ್ತು ಆಧಾರವನ್ನು ಒದಗಿಸುತ್ತೆ. ಇದು ಕೇವಲ ವೈಯಕ್ತಿಕ ಅಭಿಪ್ರಾಯಗಳ ಸಂಗ್ರಹ ಅಲ್ಲ, ಬದಲಾಗಿ ಶಾಸ್ತ್ರಗಳ ಅಡಿಪಾಯದ ಮೇಲೆ ಕಟ್ಟಿದ ಜ್ಞಾನದ ಸೌಧ ಅಂತ ಸ್ಪಷ್ಟಪಡಿಸುತ್ತೆ. ಇಷ್ಟೆಲ್ಲ ಆಳವಾದ ಸಂಕೀರ್ಣವಾದ ವಿಷಯಗಳಿರುವಾಗ ಓದುಗರಿಗೆ ದಾರಿ ತಪ್ಪೋ ಸಾಧ್ಯತೆನೂ ಇರುತ್ತೆ. ಈ ಜ್ಞಾನದ ಯಾತ್ರೆಯಲ್ಲಿ ಅವರಿಗೇನಾದರೂ ಮಾರ್ಗದರ್ಶನ ಅಥವಾ ಎಚ್ಚರಿಕೆಯನ್ನು ನೀಡಲಾಗಿದೆಯಾ? ಹೌದು, ನೀಡಲಾಗಿದೆ, ಮತ್ತು ಅದು ಬಹಳ ಪ್ರಬುದ್ಧವಾದ ಮಾರ್ಗದರ್ಶನ. ಲೇಖಕರು ಪೀಠಿಕೆಯಲ್ಲಿ ಒಂದು ವಿಶೇಷ ಸೂಚನೆ ಕೊಡ್ತಾರೆ. ಕೆಲವು ಕಡೆಗಳಲ್ಲಿ ವಿಷಯಗಳು ಪರಸ್ಪರ ವಿರುದ್ಧವಾಗಿ ಕಾಣಿಸಬಹುದು, ಆದರೆ ಪೂರ್ತಿ ಪುಸ್ತಕವನ್ನು ಓದಿ ಮುಗಿಸಿದ ನಂತರ ಆ ಗೊಂದಲ ನಿವಾರಣೆಯಾಗುತ್ತೆ ಅಂತ. ಒಂದು ಭರವಸೆ. ಹೌದು, ತಾಳ್ಮೆಯಿಂದಿರಲು ಒಂದು ಸೂಚನೆ. ವಿರೋಧಾಭಾಸಗಳು ಆಧ್ಯಾತ್ಮಿಕ ಚರ್ಚೆಗಳಲ್ಲಿ ಸಾಮಾನ್ಯ ಅಲ್ವಾ? ಹೌದು. ಉದಾಹರಣೆಗೆ, ದೇವರು ಸಗುಣನೂ ಹೌದು ನಿರ್ಗುಣನೂ ಹೌದು ಅನ್ನೋ ಹಾಗೆ. ಈ ರೀತಿಯ ಗೊಂದಲಗಳನ್ನ ನಿವಾರಿಸಿಕೊಳ್ಳೋಕೆ ಲೇಖಕರು ಏನ್ ಸಲಹೆ ಕೊಡ್ತಾರೆ? ಇಲ್ಲಿ 2 ಹಂತದ ಸಲಹೆಗಳಿವೆ. ಮೊದಲನೆಯದು, ಅರ್ಧದಲ್ಲೇ ತೀರ್ಮಾನಕ್ಕೆ ಬಾರದೆ ಸಂಪೂರ್ಣವಾಗಿ ಅಧ್ಯಯನ ಮಾಡೋದು. ಒಂದು ವಿಷಯದ ವಿಭಿನ್ನ ಆಯಾಮಗಳನ್ನು ನೋಡಿದಾಗ ಮಾತ್ರ ಪೂರ್ಣ ಚಿತ್ರ ಸಿಗುತ್ತೆ. ಒಂದು ಪರ್ವತವನ್ನ ಬೇರೆ ಬೇರೆ ಕಡೆಯಿಂದ ನೋಡದ ಹಾಗೆ. ಎಕ್ಸಾಕ್ಟ್ಲಿ. ಒಂದು ಕಡೆ ಬಂಡೆಗಲ್ಲು ಕಾಣಿಸಿದ್ರೆ ಇನ್ನೊಂದು ಕಡೆ ಹಸಿರು ಕಾಣಿಸುತ್ತೆ. ಎರಡೂ ಸತ್ಯ, ಆದರೆ ಪೂರ್ಣ ಪರ್ವತದ ಭಾಗ. ಎರಡನೆಯ ಮತ್ತು ಅತೀ ಮುಖ್ಯವಾದ ಸಲಹೆ, ವಿಷಯದ ಅಧಿಕ ಸ್ಪಷ್ಟತೆಗಾಗಿ ನಿಮ್ಮ ಮಾರ್ಗದರ್ಶಕ ಗುರುವನ್ನು ಆಶ್ರಯಿಸಿರಿ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಅಂದ್ರೆ ಪುಸ್ತಕಗಳು ಜ್ಞಾನದ ಬಾಗಿಲನ್ನ ತೆರಬಹುದು, ಆದರೆ ಒಳಗೆ ಪ್ರಯಾಣ ಮಾಡೋದಕ್ಕೆ ಒಬ್ಬ ಮಾರ್ಗದರ್ಶಕ ಬೇಕು ಅನ್ನೋ ಸಂದೇಶ. ನಿಖರವಾಗಿ. ಪುಸ್ತಕಗಳು ಜ್ಞಾನವನ್ನ ಕೊಡಬಹುದು, ಆದರೆ ಆ ಜ್ಞಾನವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಕ್ಕೆ, ವೈಯಕ್ತಿಕ ಸಂದೇಹಗಳನ್ನ ನಿವಾರಿಸೋಕೆ ಮತ್ತು ಮುಖ್ಯವಾಗಿ ಅದನ್ನ ಅನುಭವಕ್ಕೆ ತಂದುಕೊಳ್ಳೋಕೆ ಒಬ್ಬ ಜೀವಂತ ಗುರುವಿನ ಅವಶ್ಯಕತೆ ಇರುತ್ತೆ. ಇದು ಗುರುಶಿಷ್ಯ ಪರಂಪರೆಯ ಮಹತ್ವವನ್ನೂ ಎತ್ತಿ ತೋರಿಸುತ್ತೆ. ಹಾಗಾದ್ರೆ ಒಟ್ಟಾರೆಯಾಗಿ ನಾವು ಇವತ್ತು ಚರ್ಚಿಸಿದ್ದು ಕೇವಲ ಒಂದು ಪುಸ್ತಕದ ಪೀಠಿಕೆಯಲ್ಲ, ಬದಲಾಗಿ ಗಾಯತ್ರಿ ಮಂತ್ರದಂತಹ ಅತ್ಯಂತ ಗಹನವಾದ ವಿಷಯವನ್ನ ಹೇಗೆ ಶ್ರದ್ಧೆ, ಆಳವಾದ ಸಂಶೋಧನೆ ಮತ್ತು ಅತ್ಯಂತ ಸಾಂಕೇತಿಕವಾದ ಚಿಂತನಶೀಲವಾದ ರಚನೆಯ ಮೂಲಕ ಓದುಗರಿಗೆ ತಲುಪಿಸಬಹುದು ಅನ್ನೋದರ ಒಂದು ಪರಿಪೂರ್ಣ ನೀಲಿನಕ್ಷೆ. ಹೌದು, ಮತ್ತು ಈ ಎಲ್ಲಾ ಜ್ಞಾನದ ಹಿಂದೆ ಲೇಖಕರ ವಿನಮ್ರತೆ ಎದ್ದು ಕಾಣುತ್ತೆ. ಅವರು ಈ ಜ್ಞಾನ ತಮ್ಮದು ಅಂತ ಎಲ್ಲೂ ಫೇಡ್ಕೊಳ್ಳೋದಿಲ್ಲ. ಬದಲಾಗಿ ಸದ್ಗುರುಗಳು ನೀಡಿದ ಜ್ಞಾನವೆಂಬ ಕರುಣಾಮೃತದ ಪ್ರಸಾದವನ್ನ ಸವಿಯುತ್ತಿದ್ದು, ಆ ರುಚಿಯನ್ನು ನಿಮಗೂ ವಿತರಿಸಲು ಬಯಸುತ್ತಿದ್ದೇನೆ ಅಂತ ಅತ್ಯಂತ ವಿನಮ್ರವಾಗಿ ಹೇಳ್ಕೊಳ್ತಾರೆ. ಇದು ಜ್ಞಾನದ ಬಗ್ಗೆ ಅವರಿಗಿರೋ ಪೂಜ್ಯ ಭಾವವನ್ನು ತೋರಿಸುತ್ತೆ. ಹಾಗಾದ್ರೆ ಸಿದ್ಧಾಂತ ಮತ್ತು ಅನುಭವವನ್ನು ಜೋಡಿಸುವ ಒಂದು ಅದ್ಭುತ ಪ್ರಯತ್ನ ಇದು. ಖಂಡಿತ. ಈ ಪೀಠಿಕೆ ಆಧ್ಯಾತ್ಮ ಅಂದ್ರೆ ಸಿದ್ಧಾಂತ ಮತ್ತು ಅನುಭವ ಎರಡರ ಸಮಾಗಮ ಅಂತ ಸ್ಪಷ್ಟಪಡಿಸುತ್ತೆ. ಇಲ್ಲಿ ನಾವು ಗಮನಿಸಬೇಕಾದ ಒಂದು ಕುತೂಹಲಕಾರಿ ಅಂತಿಮ ಆಲೋಚನೆ ಇದೆ. ಹೇಳಿ. ಜ್ಞಾನವನ್ನ ಇಲ್ಲಿ 3, 5 ಮತ್ತು 24ರಂತಹ ಪವಿತ್ರ ಸಂಖ್ಯೆಗಳ ಮೂಲಕ ದೈವಿಕ ಪರಿಕಲ್ಪನೆಗಳಿಗೆ ಸಾಂಕೇತಿಕವಾಗಿ ಜೋಡಿಸಲಾಗಿದೆ ಅಲ್ವಾ? ಹೌದು. ಹಾಗಾದ್ರೆ ಜ್ಞಾನವನ್ನ ಪ್ರಸ್ತುತಪಡಿಸೋ ಈ ರಚನಾತ್ಮಕ ಮತ್ತು ಸಾಂಕೇತಿಕ ವಿಧಾನ ಒಬ್ಬ ಸಾಧಕನ ಪ್ರಾಯೋಗಿಕ ಅನುಭವವನ್ನ ಹೇಗೆ ರೂಪಿಸಬಹುದು ಮತ್ತು ಪ್ರಭಾವಿಸಬಹುದು? ಜ್ಞಾನವನ್ನ ಈ ರೀತಿ ವ್ಯವಸ್ಥಿತವಾಗಿ ಒಂದು ದೈವಿಕ ಚೌಕಟ್ಟಿನಲ್ಲಿ ಸ್ವೀಕರಿಸೋದು ಅವರ ಧ್ಯಾನ ಅಥವಾ ಸಾಧನೆಯ ಗುಣಮಟ್ಟದ ಮೇಲೆ ನೇರ ಪರಿಣಾಮ ಬೀರುತ್ತಾ? ಬಹುಶಃ ನಾವು ಜ್ಞಾನವನ್ನ ಹೇಗೆ ಕಲಿತೇವೆ ಅನ್ನೋದು ನಾವು ಏನು ಕಲಿತೇವೆ ಅನ್ನೋದರಷ್ಟೇ ಮುಖ್ಯ ಇರಬಹುದೇನೋ. ಇದು ನಾವು ಆಲೋಚಿಸಬೇಕಾದ ವಿಷಯ.